ಈಗಾಗಲೇ ಕರ್ನಾಟಕ ಮಾದಿಗ ಹೋರಾಟ ಸಮಿತಿ ವತಿಯಿಂದ ಬೀದರ್ನಲ್ಲಿ ಒಂದು ಬೃಹತ್ ಮಟ್ಟದ ಹೋರಾಟ ಮಾಡ್ತಾ ಇದೀವಿ. ಈಗಾಗಲೇ ಕರ್ನಾಟಕ ಸರ್ಕಾರ ನಾಗಮೋಹನ್ ದಾಸ್ ವರದಿ ಪ್ರಕಾರ ಏನಪ್ಪ ಅಂತಂದ್ರೆ ಇದು ಕೊಡಬೇಕಾಗಿತ್ತು. ನಮ್ಮ ಮೀಸಲಾತಿ ಕೊಡಲಿಲ್ಲ ಅಂತಂದ್ರೆ ವರದಿ ಮಾಡೋ ಅವಶ್ಯಕತೆ ಏನಿತ್ತು, ಸೆನ್ಸಸ್ ಮಾಡೋ ಅವಶ್ಯಕತೆ ಏನಿತ್ತು, ಸರ್ಕಾರಿ ರೊಕ್ಕ ಖರ್ಚು ಮಾಡಿ ಹಳೆ ಮೀಸಲಾತಿ ಪ್ರಕಾರ ನಾವು ಪೋಸ್ಟ್ ಕರಿತೀವಿ ಅಂದ್ರೆ ಹೊಸ ಮೀಸಲಾತಿ ಅರ್ಥ ಏನಿತ್ತು ಅದ್ರ ಸಲಕ್ಕೆ ನಾವು ಸರ್ಕಾರಕ್ಕೆ ಈಗಾಗಲೇ ಮನವಿ ಮಾಡ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಸಮಾಜ ಕಲ್ಯಾಣ ಸಚಿವರಿಗೆ ಒಳ ಮೀಸಲಾತಿ ಜಾರಿವರೆಗೂ ಯಾವುದೇ ಹುದ್ದೆಗಳು ಕರಿಬಾರ್ದು. ಅದ್ರ ಕರೆದ್ರೆ ಇದಕ್ಕೆ ಒಂದು ವೇಳೆ ಹಾಗೆ ಏನಾದ್ರು ಮಾಡಿದ್ರೆ ಕರ್ನಾಟಕದಲ್ಲಿ ರಕ್ತಪಾತ ಆಗ್ತದೆ. ಸರ್, ಸಿಎಂ ಅವ್ರಿಗೆ ಈಗಾಗಲೇ ಸಮಾಜ ಕಲ್ಯಾಣ ಸಚಿವರು, ಮಾನ್ಯ ಗೃಹ ಸಚಿವರುಗಳು ಅದು ಹಿಂದಿನ ಒಳ ಮೀಸಲಾತಿ ಪ್ರಕಾರ ಪೋಸ್ಟ್ ಕರಿ ಅಂತ ಸಿದ್ದರಾಮಯ್ಯ ಒತ್ತಡ ಹಾಕ್ತಾ ಇದ್ದಾರೆ. ಈಗಾಗಲೇ ನಮ್ಮ ಸಮಾಜದ ಮುಖಂಡರಂತ ಆರ್ ಬಿ ತಿಮ್ಮಾಪುರ ಸಾಹೇಬರು, ಮುನಿಯಪ್ಪ ಸಾಹೇಬರು ಇಲ್ಲ ಹಂಗಂದ್ರೆ ಹೊಳೆ ಮೀಸಲಾತಿ ಕರೆ ಅವಶ್ಯಕತೆ ಇತ್ತು. ನಾಗಮೋಹನ್ ದಾಸ್ ಕರ್ಲಿಂದ ಮತ್ತೆ ವರದಿ ತರ್ಸ್ಕೊಂಬ ಅವಶ್ಯಕತೆ ಏನಿತ್ತು, ಕೋಟಿ ರೂಪಾಯಿ ಖರ್ಚು ಮಾಡಿ ಸೆನ್ಸಸ್ ಮಾಡೋ ಅವಶ್ಯಕತೆ ಏನಿತ್ತು? ಇಷ್ಟೆಲ್ಲ ಮಾಡಿ ಒಂದು ಕಣ್ಣಿ ಸುಣ್ಣ ಒಂದು ಕಣ್ಣಿ ಬೆಣ್ಣಿ ಮಾಡ್ತಾ ಇದಾರೆ. ಅದಕ್ಕೆ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಒಂದು ವೇಳೆ ಒಳ ಮೀಸಲಾತಿ ಸಂಪೂರ್ಣವಾಗಿ ಜಾರಿ ಆಗದೆ ಹೋಗಲಾದ್ರೆ ಕರ್ನಾಟಕದ ರಕ್ತಪಾತ ಆಗುತ್ತದೆ ಮುಖಾಂತರ ಹೇಳ್ತೀವಿ.